ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳ ನಂತರ ವಿಡಿಯೋ ಹಾಕ್ತಾಯಿದ್ದೀನಿ. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ವಿಡಿಯೋ ಹಾಕ್ಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ಜಸ್ಟ್ ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತಿದ್ದೆ ನಾನು. ಮತ್ತು ವಿಡಿಯೋ ಹಾಕಲಿಲ್ಲ ಅಂದರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಎಲ್ಲೂ ಕೂಡ ಹೋಗಿರಲಿಲ್ಲ ವಿಡಿಯೋ ಮಾಡಲಿಕ್ಕೆ. ಮಕ್ಕಳಿಗೆ ಬೇಸಿಗೆ ರಜಾ ಕೊಟ್ಟಾಗ್ಲಿಂದನೂ ಎಲ್ಲೂ ಹೋಗಿರಲಿಲ್ಲ. ಸೊ ಹಾಗಾಗಿ ಎಲ್ಲೂ ಕರ್ಕೊಂಡು ಹೋಗಿಲ್ವಲ್ಲ ಅಂದ್ಬಿಟ್ಟು ಬೇಜಾರಾಗ್ತಾರೆ ಅಂದ್ಬಿಟ್ಟು ಇವತ್ತು ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ. ನೀರಲ್ಲಿ ಆಟ ಆಡಲಿಕ್ಕೇ ಒಂಥರ ತುಂಬ ಚೆನ್ನಾಗಿರುತ್ತೆ. ನೀರಿಗೆ ಯಾರು ಹೋದರೂ ಕೂಡ ಎಂಥ ದೊಡ್ಡವ್ರು ಆಗಿದ್ರು ಕೂಡ ಚಿಕ್ಕ ಮಕ್ಕಳು ಥರ ಆಗೋಗ್ತಾರೆ. ಸೊ ಅದೇ ರೀತಿ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ ಮಕ್ಕಳ ಜೊತೆ ನಾವು ಅಂದ್ಬಿಟ್ಟು ನಾನು ವಿಡಿಯೋ ಹಾಕಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿ ಫುಲ್ ವಿಡಿಯೋ ನೋಡಿ. ಅಲ್ಲಿ ಸ್ವಿಮ್ಮಿಂಗ್ ಕೋಚಿಂಗನ್ನು ಕೂಡ ಕೊಡ್ತಾರೆ ಮಾರ್ನಿಂಗ್ ಬ್ಯಾಚಲ್ಲಿ. ಮತ್ತು ಈ ಥರ ಬೇರೆ ಪಬ್ಲಿಕ್ ಹೋಗೋರಿಗೂ ಕೂಡ ಇದೆ. ಮತ್ತು ಪರ್ ಹೆಡ್ 80 ರೂಪೀಸ್ ಏನೋ ಪೇ ಮಾಡಬೇಕು 1 ಅವರಿಗೆ. ನಾವು 1 ಅವರ್ ಅಂತ ಹೋದ್ವಿ, 2 ಅವರ್ಸ್ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿ ಪರಿಚಯ ಇದ್ದಾರೆ. ಮತ್ತು ಆ ಕಡೆ ಫುಲ್ಲು ಆ ಸೈಡ್ ಹೋದರೆ ಫುಲ್ಲು ಡೀಪ್ ಜಾಸ್ತಿ ಇದೆ, ಆಳ ಜಾಸ್ತಿ ಇದೆ. ಅಲ್ಲಿ ಫುಲ್ಲು ಸ್ವಿಮ್ಮಿಂಗ್ ಗೊತ್ತಿರೋರು ಮಾತ್ರ ಹೋಗಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಆದಷ್ಟು ಆ ಕಡೆ ಹೋಗಿಲ್ಲ, ಜಸ್ಟ್ ಈ ಕಡೆನೇ ಇದ್ವಿ. ಮಕ್ಕಳು ಬೇರೆ ಇದ್ದಾರಲ್ವಾ, ಸೊ ಭಯ. ಇಲ್ಲಾಂದರೆ ಸ್ವಲ್ಪ ಡೀಪ್ ಕಮ್ಮಿ ಇದೆ, ಹೀಗಾಗಿ ಆ ಕಡೆ ಹೋಗದೆ ಈ ಕಡೆನೇ ಜಾಸ್ತಿ ಆಡ್ತಾ ಇದ್ವಿ ನಾವು. ಮತ್ತು ಯಾರಿಗೆ ಫುಲ್ ಸ್ವಿಮ್ ಬರಲ್ಲ ಅವರಿಗೆ ಟ್ಯೂಬ್ ಕೂಡ ಕೊಡ್ತಾರೆ. ಬಟ್ ಟ್ಯೂಬಲ್ಲಿ ನಾವು ಜಸ್ಟ್ ಸ್ವಿಮ್ ಮಾಡಿದ್ರೆ ಅದು ಸ್ವಿಮ್ಮಿಂಗ್ ಬರಲ್ಲ. ಆದಷ್ಟು ಹಾಗೆ ಟ್ರೈ ಮಾಡಬೇಕು. ಆದರೆ ಒಬ್ಬರು ಸ್ವಿಮ್ಮಿಂಗ್ ಗೊತ್ತಿರೋರು ಕೂಡ ಜೊತೇಲಿ ಇದ್ದರೆ ಒಳ್ಳೆಯದು. ಹಾಗೆ ಹೋಗೋದಕ್ಕೂ ತುಂಬ ಕಷ್ಟ ಇದೆ. ಈ ರೀತಿ ಮಕ್ಕಳ ಜೊತೆ ಹೊರಗಡೆ ಹೋಗಿ ಟೈಮ್ ಕಳೆಯೋದ್ರಿಂದ ಸ್ವಲ್ಪ ಮನಸ್ಸಿಗೆ ರಿಲೀಫ್ ಅನಿಸುತ್ತೆ. ಇರುವಂಥ ಕಷ್ಟಗಳನ್ನ ಒಂದು ಸ್ವಲ್ಪ ಹೊತ್ತು ಟೈಮ್ ಆದರೂ ಸ್ವಲ್ಪ ಮರಿತೀವಿ ಅಂತ ಅನಿಸುತ್ತೆ. ಸೊ ಹಂಗಾಗಿ ಹೊರಗಡೆ ಹೋಗ್ತಾ ಇದ್ದರೆ ತುಂಬ ಒಳ್ಳೆಯದು ಅವಾಗ. ಇಲ್ಲಾಂದರೆ ಅದೇ ಪ್ರಾಬ್ಲಮಲ್ಲಿ ಮೈಂಡೆಲ್ಲ ಬ್ಲಾಕ್ ಆಗುತ್ತೆ ನಮಗೆ. ಸೊ ಈ ರೀತಿ ನಾವು ಈ ದಿನನ ಕಳೆದ್ವಿ. ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ.